ಕಥೆ ನೈಜ ಘಟನೆಯನ್ನ ಆಧರಿಸಿದ್ದು. ಈ ಚಿತ್ರದ ಬಹುತೇಕ ಚಿತ್ರೀಕರಣ ನಡೆದಿರೋದು ಕಾಡಿನಲ್ಲೇ. ಅದರಲ್ಲೂ ಬಿಳಿಗಿರಿ ರಂಗನ ಬೆಟ್ಟ ಕಾಡಿನಲ್ಲಿ ಮಾಸ್ತಿಗುಡಿ ಚಿತ್ರದ ಚಿತ್ರೀಕರಣ ಆಗಿದೆ. ಕಾಡಿಗೂ ಈ ಚಿತ್ರದ ಕಥೆಗೂ ಸಂಬಂಧ ಇರೋದ್ರಿಂದ ಮಾಸ್ತಿಯಮ್ಮನ ಬಗ್ಗೆ ಇಲ್ಲೂ ಪ್ರಸ್ತಾಪ ಬರುತ್ತೆ. ಚಿತ್ರದ ಟೈಟಲ್ಲೇ ಮಾಸ್ತಿಗುಡಿ ಆಗಿರೋದ್ರಿಂದ ಚಿತ್ರ ಪ್ರಾರಂಭ ಆಗುವುದು ಕೂಡ ಅಲ್ಲೇ. ಕಾಡುಗಳ್ಳರ ವಿರುದ್ಧದ ಹೋರಾಟವೇ ಈ ಮಾಸ್ತಿಗುಡಿ. ಮಾಸ್ತಿಗುಡಿ ದುರಂತ ಆದಾಗ ಎಲ್ರೂ ಮಾಸ್ತಿಯಮ್ಮನ ಕೋಪದ ಬಗ್ಗೆ ಮಾತನಾಡಿದ್ರು. ಮಾಸ್ತಿಗುಡಿ ಕತೆ ಏನು ಅನ್ನೋದನ್ನ ಹುಡುಕೋಕೆ ಶುರು ಮಾಡಿದ್ರು. ಅಷ್ಟಕ್ಕೂ ಮಾಸ್ತಿಗುಡಿ ಸಿನಿಮಾದ ಕತೆ ನಡೆಯೋದೇ ಕಾಡಿನಲ್ಲಿ. ಇದು ನೈಜ ಘಟನೆಯಾಧಾರಿತ ಸಿನಿಮಾ. ಬಿಳಿಗಿರಿ ರಂಗನ ಬೆಟ್ಟ ಕಾಡಿನಲ್ಲಿ ನಡೆದ ನಿಜ ಕಥೆಯನ್ನ ಆಧರಿಸಿತ್ತು. 1999ರಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಕಾಡಿನಲ್ಲಿ ಹುಲಿಗಳು ನಿರಂತರವಾಗಿ ಸಾವನ್ನಪ್ಪಿದ್ವು. ಆ ಸಾವಿನ ಹಿಂದಿರೋ ರಹಸ್ಯವನ್ನ ಭೇದಿಸುವ ಕಥೆಯೇ ಮಾಸ್ತಿಗುಡಿ. ಈ ಕತೆ ಜಾಟ್ರಾಪ್ಗೆ ಸಂಬಂಧಿಸಿದ್ದು. ಕೆಲವು ಮೂಲಗಳ ಪ್ರಕಾರ 1999ರಲ್ಲಿ ಮಧ್ಯಪ್ರದೇಶದ ಹುಲಿ ಬೇಟೆಗಾರರು ನಾಗರಹೊಳೆಯಲ್ಲಿ ಹಾಕಿದ ಜಾಟ್ರಾಪ್ಗೆ ಸಿಕ್ಕಿ ಹಾಕಿಕೊಂಡಿದ್ದ ಹುಲಿಯನ್ನ ಅರಣ್ಯಾಧಿಕಾರಿಗಳು ರಕ್ಷಿಸುತ್ತಾರೆ. ಹಾಗೆ ಅದನ್ನ ರಕ್ಷಿಸಲು ಅವರು ತೆಗೆದುಕೊಂಡಿದ್ದು 7 ದಿನಗಳನ್ನ. ಜಾಟ್ರಾಪ್ಗೆ ಸಿಕ್ಕಿ ಹಾಕಿಕೊಂಡಿದ್ದ ಹುಲಿಯ ಮುಂಗಾಲನ್ನ ಮಂಡಿಯವರೆಗೂ ಶಸ್ತ್ರಚಿಕಿತ್ಸೆ ಮಾಡಿ ಕಾಲನ್ನ ಕತ್ತರಿಸಿ ಹುಲಿಯನ್ನ ರಕ್ಷಿಸಲಾಯಿತು. ಇದು ದಕ್ಷಿಣ ಭಾರತದಲ್ಲಿಯೇ ನಡೆದ ಮೊದಲ ಜಾಟ್ರಾಪ್ ಹುಲಿ ಬೇಟೆ ಪ್ರಕರಣ ಅಂತ ಫೇಮಸ್ ಆಗಿತ್ತು. ಆ ಪ್ರಕರಣಕ್ಕೆ ಸಿನಿಮಾ ರೂಪ ಕೊಟ್ಟಿರೋ ನಿರ್ದೇಶಕ ನಾಗಶೇಖರ್ ಅದಕ್ಕೆ ಮಾಸ್ತಿಗುಡಿ ಅನ್ನೋ ಟೈಟಲ್ ಇಟ್ಟಿದ್ರು. ಈ ಚಿತ್ರದಲ್ಲಿ ವಿಜಯ್ 3 ಶೇಡ್ಗಳಲ್ಲಿ ನಟಿಸಿದ್ದಾರೆ. 25ರ ಯುವಕ, 35ರ ಮಧ್ಯವಯಸ್ಕ ಮತ್ತು 75ರ ಮುದುಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ವಿಜಯ್. ನಾಗರಹೊಳೆ, ದಾಂಡೇಲಿ ಸೇರಿದಂತೆ ಬಹುತೇಕ ಕಾಡಿನಲ್ಲೇ ಈ ಚಿತ್ರದ ಚಿತ್ರೀಕರಣ ನಡೆದಿದೆ. ಸುಮಾರು 15 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗಿದಿತ್ತು. ಅವತ್ತು ಒಂದು ದಿನದ ಕ್ಲೈಮ್ಯಾಕ್ಸ್ ಮುಗಿಸಿದ್ರೆ ಮುಂದಿನ ದಿನ ಅಂಡರ್ ವಾಟರ್ ಶೂಟಿಂಗ್ ಪ್ಲಾನ್ ಕೂಡ ಚಿತ್ರತಂಡ ಮಾಡಿತ್ತು. ಆದ್ರೆ ಅಷ್ಟರಲ್ಲಾಗಲೇ ದುರಂತ ಸಂಭವಿಸಿತ್ತು. ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡೋಕೆ ಹೋಗಿ ದುರಂತ ಕ್ಲೈಮ್ಯಾಕ್ಸ್ ಮಾಡಿಕೊಂಡು ಎಡವಟ್ಟು ಮಾಡಿಕೊಳ್ತು. ಇದು ಸಂಪೂರ್ಣವಾಗಿ ಕಾಡಿನಲ್ಲೇ ನಡೆಯೋ ಚಿತ್ರ ಆಗಿರೋದ್ರಿಂದ ಕಾಡಿನ ದೇವತೆಗೆ ಎಲ್ಲೂ ಅಪಚಾರ ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಚಿತ್ರತಂಡದ್ದಾಗಿತ್ತು. ಯಾವುದೇ ಸ್ಥಳದಲ್ಲಿ ಶೂಟಿಂಗ್ ಮಾಡಿದ್ರೂ ಆ ಸ್ಥಳದ ಮಹಿಮೆ ಮತ್ತು ಅಲ್ಲಿನ ದೇವರ ನೀತಿ ನಿಯಮಗಳನ್ನ ಅರಿತು ಅದಕ್ಕೆ ತಕ್ಕದಾಗಿ ನಡೆದುಕೊಳ್ಳಬೇಕಾಗುತ್ತೆ. ಆ ನಿಯಮ ಪಾಲನೆಯಾಗ್ಲಿಲ್ಲ ಅಂದ್ರೆ ಇಂತಹ ಎಡವಟ್ಟುಗಳಾಗ್ತಾವೆ ಅನ್ನೋ ಮಾತುಗಳು ಈಗ ಜೋರಾಗಿ ಕೇಳಿಬಂದಿವೆ.
ಸಾಮಾನ್ಯವಾಗಿ ಯಾವುದೇ ಕಾಡುಗಳಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಮೊದಲು ಆ ಕಾಡಿನ ದೇವತೆಗೆ ಪೂಜೆ ಸಲ್ಲಿಸಿ ಚಿತ್ರತಂಡ ಕಾಡು ಪ್ರವೇಶಿಸುತ್ತೆ. ಆದ್ರೆ ಈಗ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಮಾಸ್ತಿಗುಡಿ ಟೀಮ್ ಕಾಡು ಪ್ರವೇಶಿಸಿದ್ದೇ ಅಕ್ರಮವಾಗಿ. ಪರ್ಮಿಷನ್ ಪಡೆಯದೆ ಕಾಡು ಪ್ರವೇಶಿಸಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿವೆ. ಅಲ್ಲದೆ ಚಿತ್ರೀಕರಣದ ಸಂದರ್ಭದಲ್ಲೂ ಕೆಲವೊಂದು ರೂಲ್ಸ್ಗಳನ್ನ ಚಿತ್ರತಂಡ ಬ್ರೇಕ್ ಮಾಡಿದೆ. ಯಾವುದನ್ನು ಕಾನೂನು ಬಾಹಿರವಾಗಿ ಮಾಡಿಲ್ಲ ಅನ್ನೋ ಅಪವಾದ ಮೊದಲಿನಿಂದಲೂ ಇತ್ತು. ಮಾಸ್ತಿಯಮ್ಮನನ್ನ ಈಗಲೂ ಭಯ ಭಕ್ತಿಯಿಂದ ಪೂಜಿಸೋ ಸೋಲಿಗರ ಕಥೆಯನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ.